ಬಂಡೆಕಲ್ಲು ಗುಡ್ಡ ಅಂತಾರೆ. ಹತ್ತಿಕಟ್ಟೆಯಲ್ಲಿ ಅರಳಿದ ಹೂವು ಅಂತ ಒಂದು ಬುಕ್ ಬರೆದಿದ್ರು. ಅದರಲ್ಲಿ ಇದ್ರ ಬಗ್ಗೆ ಒಂದು ಇದು ಮಾಡಿದರು. ಅದು ಚೋಳರ ಕಾಲದಲ್ಲಿ ಬಲ್ಲನರಾಯ ಇದ್ರ ಮೇಲೆ ಶಿಕಾರಿಗೆ ಅಂತ ಬಂದಿದ್ರಂತೆ. ಶಿಕಾರಿಗೆ ಅಂತ ಬಂದು ಅದ್ರ ಮೇಲೆ ಇದು ಬಲ್ಲನರಾಯ ಗುಡ್ಡದ ಮೇಲೆ ಕೂತ್ಕೊಂಡು ಬೆಣ್ಣೆ ಮತ್ತು ರೊಟ್ಟಿ ತಿಂತಾಯಿದ್ರಂತೆ. ಇವ್ರು ಇರ್ತಾರಲ್ಲ ಸೇವಕ್ರ ಯಾರು ಅವರು ಬಂದು ನಿಮಗೆ ಮಗು ಹುಟ್ಟಿದೆ ಅಂತ ಹೇಳಿರುತ್ತೆ. ಆವಾಗ ಅವರು ಆ ಬೆಣ್ಣೆನೂ ರೊಟ್ಟಿನೂ ಅದ್ರ ಮೇಲೆ ಬಿಟ್ಟು ಹೋದ್ಮೇಲೆ ಅದು ಯಾರ ಬಂದು ನೋಡಿದ್ಮೇಲೆ ಅದ್ರ ಬೆಣ್ಣೆ ಇತ್ತು ಅಂತ ಅದನ್ನು ಬೆಂಡಗಲ್ಲು ಅಂತಾರೆ. ದಿನ ಶನಿವಾರ ಭಾನುವಾರ ಪ್ರತಿ ವಾರ ಒಂದು 150ರಿಂದ 200 ಜನ ಬರ್ತಾರೆ ಇಲ್ಲಿಗೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಸ್ಟ್ಯಾಂಡರ್ಡು ಬರ್ತಾರೆ ಆಯಿತಾ. ಅವ್ರು ಹೇಳಿದ್ದನ್ನು ಅರ್ಥ ಮಾಡ್ಕೊತಾರೆ. ಮಳೆಗಾಲದಲ್ಲಿ ಅಲ್ಲಿ ಇಲ್ಲಿ ಈ ರೋಡನ್ನು ಡ್ಯಾಮೇಜ್ ಮಾಡೋದು, ದಾರಿಲಿ ವೆಹಿಕಲ್ ನಿಲ್ಲಿಸೋದು ಭಾರಿ ತೊಂದರೆ ಆಗುತ್ತೆ. ಇದು ಒಂದು ಪ್ರವಾಸಿಗರು ಬರೋ ಜಾಗ. ಆದರೆ ಬಂದರೆ ನೀಟಾಗಿ ಬಂದು ಹೋಗಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಅವರು ಬಂದು ಇದು ಮಾಡಿದರು. ಏನು ಮಾಡಿದರು ಅವ್ರ ಪಾಡಿಗೆ ಅವ್ರು ಮಾಡೋದು ಮಾಡ್ತಾರೆ. ಶನಿವಾರ ಭಾನುವಾರ ಭಾರಿ ಜನ ಬರ್ತಾರೆ.